ಹನಿ ಟ್ರ್ಯಾಪ್ ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಒಬ್ಬರು ಚೂಡ್ತಾರೆ, ಒಬ್ಬರು ಮಕ್ಕಳು ಸಂಭಾಳಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರು ಹೇಳಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜ ಮಾಡೋದು, ಬಟ್ ಅಸಹ್ಯಕರ ಇದು. ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನೋದನ್ನು ಆರೋಪ ಮಾಡ್ತಾ ಇದ್ರು ಸರ್. ಇದೆಲ್ಲ ನೋಡಿದ್ರೆ ಇದೆಯಾ ಸರ್ ಸಿಡಿ ಫ್ಯಾಕ್ಟರಿ? ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು, ಅದು ಯಾವ ರೀತಿ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ? 3 ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ 3 ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ. ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ, ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ. ದುರದೃಷ್ಟಕರ, ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ. ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರು ಬಾಯಿಗೆ ಯಾರು ಹಾಕಬೇಕು? ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆಯೇ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡು ಎಲ್ಲವನ್ನು ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೀನಿ. ಹನಿ ಟ್ರ್ಯಾಪ್ ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಒಬ್ಬರು ಚೂಡ್ತಾರೆ, ಒಬ್ಬರು ಮಕ್ಕಳು ಸಂಭಾಳಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರು ಹೇಳಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜ ಮಾಡೋದು, ಬಟ್ ಅಸಹ್ಯಕರ ಇದು. ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನೋದನ್ನು ಆರೋಪ ಮಾಡ್ತಾ ಇದ್ರು ಸರ್. ಇದೆಲ್ಲ ನೋಡಿದ್ರೆ ಇದೆಯಾ ಸರ್ ಸಿಡಿ ಫ್ಯಾಕ್ಟರಿ? ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು, ಅದು ಯಾವ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ?
ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ ಮೂರು ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ. ಯಾರು ಸರ್ ಮೂರು ಬಿಟ್ಟವ್ರು ಯಾರು? ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ನೇರವಾಗಿ ದೂರ ಕೊಡಬೇಕಾಗಿತ್ತು. ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ. ದುರದೃಷ್ಟಕರ, ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ. ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರು ಬೀಗ, ಯಾರ ಬಾಯಿಗೆ ಯಾರು ಹಾಕ್ಬೇಕು? ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಭದ್ರಾಗಿರಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಂಗೆ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆಯೇ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡು ಎಲ್ಲವನ್ನು ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೀನಿ. ಹನಿ ಟ್ರ್ಯಾಪ್ ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾಯಿಲ್ಲ. ಒಬ್ಬರು ಚೂಡ್ತಾರೆ, ಒಬ್ಬರು ಮಕ್ಕಳು ಸಾಮಾರಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರು ಹೇಳಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜ ಮಾಡೋದು, ಬಟ್ ಅಸಹ್ಯಕರ ಇದು. ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನೋದನ್ನು ಆರೋಪ ಮಾಡ್ತಾ ಇದ್ರು ಸರ್. ಇದೆಲ್ಲ ನೋಡಿದ್ರೆ ಇದೆಯಾ ಸರ್ ಸಿಡಿ ಫ್ಯಾಕ್ಟರಿ? ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು, ಅದು ಯಾವ ರೀತಿ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ? ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ ಮೂರು ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ. ಯಾರು ಸರ್ ಮೂರು ಬಿಟ್ಟವ್ರು ಯಾರು? ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ನೇರವಾಗಿ ದೂರ ಕೊಡಬೇಕಾಗಿತ್ತು. ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ. ದುರದೃಷ್ಟಕರ, ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡು
ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ, ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕಿ ಇವ್ರ ಬಾಯಿಗೆ ಯಾರು ಬೀಗ ಯಾರ ಬಾಯಿಗೆ ಯಾರು ಹಾಕ್ಬೇಕು. ನಾವು ಜವಾಬ್ದಾರಿಯುತ ಜನ ಆದಮೇಲೆ ಒಂದು ಪಕ್ಷದಲ್ಲಿದ್ದ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ, ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆಯೇ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡ್ ಎಲ್ಲವನ್ನು ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೇನೆ.